ರೈತರಿಂದ ಕೊಬ್ಬರಿ ಖರೀದಿ ಹೆಚ್ಚುವರಿ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ. ಇವತ್ತು ನಾವು ಬೆಳೀತಾ ಇರ್ತಕ್ಕಂಥ ಕೊಬ್ಬರಿಗೆ ನ್ಯಾಯಯುತವಾಗಿರ್ತಕ್ಕಂಥ ಬೆಂಬಲ ಬೆಲೆಯನ್ನು ಕೊಡಬೇಕು ಮತ್ತು ವರ್ಷ ಪೂರ್ತಿ ಕೊಬ್ಬರಿಯನ್ನ ಖರೀದಿ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ನೇತೃತ್ವದಲ್ಲಿ ರೈತ ಸಂಘಟನೆಗಳು ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ಮೊದಲಿಗೆ ಸಂಯುಕ್ತ ಹೋರಾಟ ಕರ್ನಾಟಕದ ರಾಜ್ಯ ಸಮಿತಿಯ ಪರವಾಗಿ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಬಯಸ್ತೇನೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ ಸಂಯುಕ್ತ ಕರ್ನಾಟಕ ಕೊಬ್ಬರಿ ಹೋರಾಟ ಸಮಿತಿ ಅರಸೀಕೆರೆ ಹಾಗೂ ಹಲವು ರೈತಪರ ಸಂಘಟನೆಗಳಿಂದ ನಗರದ ಪ್ರವಾಸಿ ಮಂದಿರದಿಂದ ಬಿಎಚ್ ರಸ್ತೆ ಮಾರ್ಗವಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ತನಕ ಹಲವು ರೈತರೊಂದಿಗೆ ರಸ್ತೆ ಉದ್ದಕ್ಕೂ ರೈತರ ಪರ ಜೈಕಾರ ಹಾಕುತ್ತಾ ಸಾಗಿದ್ದಾರೆ. ಪಿಪಿ ವೃತ್ತದಲ್ಲಿ ರೈತರು ರಸ್ತೆ ಮಧ್ಯೆ ಮಾನವ ಸರಪಳಿ ರೂಪಿಸಿ ನಿಯಮವನ್ನ ಧಿಕ್ಕರಿಸಿ ಧಿಕ್ಕಾರ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂತರ ಪ್ರತಿಭಟನೆಯನ್ನ ಉದ್ದೇಶಿಸಿ ರೈತ ಸಂಘದ ಮುಖಂಡರುಗಳು ಮಾತನಾಡಿದರು. 2023-24ನೇ ಸಾಲಿನ ಬೆಂಬಲ ಬೆಲೆ ಯೋಜನೆ ಅಡಿ ಉಂಡೆ ಕೊಬ್ಬರಿಯನ್ನ ರೈತರಿಂದ ಹೆಚ್ಚುವರಿಯಾಗಿ ಖರೀದಿ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಮೋಸ ಮಾಡಿದ್ದಾರೆ. ಪ್ರತಿ ಹಳ್ಳಿಗೂ ಸಿಸ್ಟಮ್ ತಗೊಂಡೋಗಿ ಅವರು ಮನೆಗಾಗಿ ದುಡ್ಡು ಇಸ್ಕೊಂಡು ಒತ್ತಿಗೆ ಬಂದಾರೆ. ಇಷ್ಟೊಂದು ಅವ್ಯವಹಾರ ನಡೆಯಕ್ಕೆ ಸಾಧ್ಯನೇ ಇಲ್ಲ. ವಾಜಪೇಯಿ ಪೀಳಿಗೆಯಲ್ಲಿ ಇದ್ದಾಗ 250 ಕೋಟಿ ಬಿಡುಗಡೆ ಮಾಡಿಸಿದಾಗ ಕೇವಲ 18 ಕೇಂದ್ರಗಳು ಮಾಡಿ ಪ್ರತಿಯೊಬ್ಬರು ತಲುಪುವಂತ ವ್ಯವಸ್ಥೆ ಮಾಡಿದ್ರು. ಇವತ್ತು ಎಷ್ಟು ಕೋಟಿ ಬಂದಿದೆ ಲೆಕ್ಕ ಹಾಕಿ. 500 ಮೆಟ್ರಿಕ್ ಟನ್ ಅಷ್ಟು 5 ದಿವಸ ಮುಗಿಸಿದ್ದಾರೆ. ಎಷ್ಟು ಮೋಸದಿಂದ ಮಾಡಿದ್ದಾರೆ ನೀವು ಅರ್ಥ ಮಾಡ್ಕೊಳ್ಳಿ. ಬರೇ ಮೋಸದಿಂದ ಮಾಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಹಲವು ರೈತ ಸಂಘದ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸದಸ್ಯರುಗಳು, ಕಾರ್ಯದರ್ಶಿಗಳು ಹಾಗೂ ಅನೇಕ ಮುಖಂಡರುಗಳು ಉಪಸ್ಥಿತರಿದ್ದರು. ನ್ಯೂಸ್ 81 ಕನ್ನಡ, ಅರಸೀಕೆರೆ.